ನಾನು ಮದುವೆ ಆಗಿ 4 ವರ್ಷ ಆಯ್ತಲ್ಲ. 1.5 ವರ್ಷದ ಫೋಟೋ ನೀವು ಮದುವೆ ಆಗಿ 4 ವರ್ಷ ಆಯ್ತು. 4 ವರ್ಷದಿಂದ ಮದುವೆ ಆಗಿದೆ ನನ್ನ ಮನೆಗೆ ಬಂದಲ್ಲಪ್ಪ ನೀನು. ಸೀರಿಯಸ್ಲಿ ನಿಮ್ಗೆ 4 ವರ್ಷದ ಹಿಂದೆ ಮದುವೆ ಆಗಿದೆ ಅನ್ನೋದು ವಿಷಯನೇ ನನಗೆ ಗೊತ್ತಿಲ್ಲ. ಅಲ್ಲಲ್ಲ ಆಯ್ತು ಓಕೆ ಒಪ್ಕೊಂತೀನಿ. ನನ್ನ ಮನೆಗೆ ಬಂದಿದ್ದಲ್ಲ ಫೋಟೋಸ್ ಇರ್ಲಿಲ್ವಾ ಅಲ್ಲಿ? ಯಾವ್ದು ಹೇಳಿ? ಆಚೆಗಡೆ ಒಳಗಡೆ ಎಲ್ಲ ಫೋಟೋಸ್ಗಳು ಇರ್ಲಿಲ್ವಾ ನಮ್ದು? ಆಚೆದಲ್ಲೆಲ್ಲ ನಾನು ರೂಮಲ್ಲಿ ಕೂತ್ಕೊಂಡು ಫೋಟೋ ತೆಗ್ದಿದ್ಯಲ್ಲಪ್ಪ. ನಿಮ್ ಫೋಟೋ ತೆಗ್ದಾಗ ಸೀರಿಯಸ್ಲಿ ನಿಮ್ಮಲ್ಲಿ ಫೋಟೋಗಳು ಒಂದಾದ್ರೂ ಆ ಫೋಟೋ ತೆಗ್ದಿದಿರಲ್ಲ ಅದ್ರಲ್ಲಾರು ನೋಡಿ. ಕಳಿಸ್ತೀನಿ, ಖಂಡಿತ ಕಳಿಸ್ತೀನಿ. ನಿನ್ ಮನೆಗೆ ಬಂದಿರೋದನ್ನ ಕೆಳಗಡೆ ಮನೆಯವರು ನೋಡೋರೆ ಬೇಕಾದ್ರೆ. ಓಕೆ ಈಗ ಹೇಳಿ ಅವರು. ಈಗ ನಾನ್ ಯಾವ್ದನ್ನು ಇಲ್ಲ ಅಂತ ನಾನು ಯಾವ್ದನ್ನು ಹೇಳ್ತಿಲ್ಲ ಸರ್. ಫೋಟೋ ತಗೊಂಡಿರೋದು ನಿಜ, ಅದು ಸರಿ ಅಲ್ವಾ? ಅದ್ ಏನಕ್ಕೆ ತಗೊಂಡಿದೆ ಅಂತ ನಿಮ್ಗೆ ಹೇಳಿದೀನಿ ಅದನ್ನ. ಈ ಥಿಯೇಟ್ರಿಗೆ ಹೋಗಿದ್ದು, ಥಿಯೇಟ್ರಿಗೆ ಹೋಗಿ ಕೈನ ಹಿಡ್ಕೊಂಡು ಕಿಸ್ಕೊಟ್ಟಿರೋದು? ಕೈ ಹಿಡ್ಕೊಂಡೆ. ಯಾವ ಥಿಯೇಟರ್ಗೆ ಹೋಗಿದ್ದು? ಹತ್ರ ಇದೇ ಕಳಿಸ್ತೀನಿ. ಯಾವ್ದು ಓಕೆ ಈಗ ಥಿಯೇಟರ್ಗೆ ಹೋಗಿದ್ದು, ಯಾವ್ದೋ ಮೂವಿಗೆ ಹೋಗಿದ್ದು, ಇದೆಲ್ಲ 2 ವರ್ಷದ ಹಿಂದೆ ಮಾತ್ರ ಸರ್. 2 ವರ್ಷದ ಹಿಂದೆನೆ. ಹಿಂದೆ ಮಾತು. ಹಾ, ನಿಮ್ ಮದುವೆಯಾಗಿ 4 ವರ್ಷ ಆಗಿರೋದು ನನ್ಗೆ ಗೊತ್ತಿಲ್ಲ. 2 ವರ್ಷದ ಹಿಂದೆ ಮಾತಿದ್ದು. 2 ವರ್ಷದ ಹಿಂದೆ ಮದುವೆ ಆಗಿಲ್ಲ ಅಂತ ಸುಳ್ಳು ಹೇಳ್ಕೊಂಡು ನಿನ್ ಜೊತೆ ನನ್ಗೆ ಮದುವೆ ಆಗಿದ್ ಅವಾಗ ನಿಮ್ಗೆ 4 ವರ್ಷದ ಮದುವೆ ಆಗಿರೋ ವಿಚಾರ ನನಗೆ ಗೊತ್ತಿಲ್ಲ. ಸರಿ ಅಲ್ಲ? ಅವರು ನಿಮ್ಗೆ ಏನ್ ಮಾಡ್ತೀರಾ ಭಯ ಪಡ್ಕೊಂಡು ಪಾಪ ಈ ವಿಚಾರನ ನನ್ಗೆ ಈ ತರ ಹೆಲ್ಪ್ ಮಾಡೋದನ್ನ ಈ ವಿಚಾರನ ಅವ್ರು ನಿಮ್ಮ ಹತ್ರ ಮುಚ್ಚಿಟ್ಟಿರ್ಬೋದು. ಏನಂತ ಅದ ಅಂದ್ರೆ ಈಗ ನನ್ಗೆ ಈ ತರ ಹೆಲ್ಪ್ ಇಲ್ಲ ನನ್ಗೆ ಈ ತರ ಹೆಲ್ಪ್ ಮಾಡಿದಿರಲ್ಲ, ನನ್ಗೆ ಈ ತರ ಹೆಲ್ಪ್ ಮಾಡಿರೋದನ್ನ ನಿಮ್ಗೆ ಏನಾದ್ರು ಹೇಳಿದ್ರೆ ನೀವೇನಾದ್ರು ಅನ್ಕೋತೀರೇನೋ ಅಂತ ಅನ್ಬಿಟ್ಟು ಅವ್ರ ನಿಮ್ಮ ಹತ್ರ ಮುಚ್ಚಿಟ್ಟಿರ್ಬೋದು. ಅದೇ ನನ್ಗೆ ಈ ತರ ದುಡ್ಡಿಂದ ನನ್ಗೆ ತುಂಬಾ ಟಾರ್ಚರ್ ಇತ್ತು. ಸೊ ನಾನು ಅವ್ರನ್ನ ದೂರ ಮಾಡ್ಕೊಬೇಕಿತ್ತು. ಸೊ ಏನಾದ್ರು ಹೆಲ್ಪ್ ಮಾಡಿ. ಕಥೆಗಳು ಇವೆಲ್ಲ ಕೇಳಕ್ ಚೆನ್ನಾಗವೆ. ಹೇಳಿ ಹೇಳಿ. ಹಂಗಿದ್ದಿದ್ರೆ ನಾನು ಇದ್ದಾಗ ಮನೆಗ್ ಬರ್ಬೇಕಿತ್ತು. ಆಯ್ತಾ? ನಾನು ಇದ್ದಾಗಲೇ ಎಲ್ಲ ಇದ್ದಾಗ ಮನೆಗ್ ಬಂದು ಮನೆಗಳಲ್ಲಿ ಡಿಸೈನ್ ಫೋಟೋಗಳು ತಕೊಂಡು ಫಿಲ್ಮ್ ಥಿಯೇಟರ್ಗೆ ಹೋಗಿ ಅಲ್ಲೆಲ್ಲ ಡಿಸೈನ್ ಫೋಟೋ ತಕೊಂಡು ಇಷ್ಟೊಂದು ಸೀನ್ ಎಲ್ಲ ಏನ್ ಮಾಡ್ಬೇಕಾಗಿರ್ಲಿಲ್ಲ. ಈಗ ಮನೇಲಿ ಏನಾಗಿದೆ ಗೊತ್ತಾ ನಿಮ್ಗೆ? ಈಗ ಮನೇಲಿ ಎಲ್ಲ ಜಗಳಗಳು ಸ್ಟಾರ್ಟ್ ಆಗಿರೋದೇ ಈ ಫೋಟೋಗಳಿಂದ. ಬಂದು ಅಲ್ಲ 2 ವರ್ಷ ಅಂತಿರಲ್ಲ, ಅವ್ ಗೊತ್ತಾಗಲ್ವಾ ನಿಮ್ಗೆ? ಓಡ್ನಿ ಈಗ ಅವರು ತಗೊಂಡಿದಾರ ಬಿಟ್ಟಿದಾರ, ಅವ್ರು ಹೇಳಿದಾರ ಬಿಟ್ಟಿದಾರ, ನನ್ಗೆ ವಿಚಾರ ಫೋನ್ ಮಾಡಿ ನನ್ಗೆ ಕೇಳಿದಾಗಲೇ ನನ್ಗೆ ಗೊತ್ತಾಗಿದ್ದು. ಇದಕ್ಕೆ ಅಲ್ಲ ನೀವೀಗ ನನ್ ಫೋಟೋ ಇದೆ ಅನ್ನೋ ಕಾರಣಕ್ಕೆ ನಾನು ಮಾತಾಡ್ತಾ ಇರೋದು. ನಾನು ಇಲ್ಲಾಂದ್ರೆ ನಾನ್ ನಿಮ್ ವಿಚಾರ ನಾನೇನ್ ಡೈಲಿ ಮಾತಾಡ್ತಿದ್ದ? ನಾನೇನಕ್ಕೆ ಮಾತಾಡ್ತಿದ್ದೆ? ಅಲ್ಲ ಈ ವಿಷಯದಲ್ಲಿ ನಿಂದು ಇನ್ವಾಲ್ವ್ಮೆಂಟೇ ಇಲ್ಲ ಅಂತ ಹೇಳ್ತಿದ್ಯಾ? ಅಲ್ಲ ಈಗ ಫೋಟೋ ಅಂತ ಹೇಳ್ತಿದ್ಯಾ? ಈಗ ನನ್ನ ಫೋಟೋ ಇರೋದ್ರಿಂದ ನಾನು ಮಾತಾಡ್ತಾ ಇದ್ದೀನಿ, ಸರಿ ಅಲ್ವೇ? ಈಗ ಹೋಗ್ತೀನಿ ಆಯ್ತು, ನೀವ್ ಹೇಳ್ದಂಗೆನೆ. ಅಕಸ್ಮಾತ್ ನಿಮ್ಮನೆಯವ್ರ ಹತ್ರನೇ ಅಷ್ಟೊಂದು ಕ್ಲೋಸಾಗಿ ನಾನು ಫೋಟೋ ತಗೊಂಡ್ರೆ ಹೆಂಗಿರುತ್ತೆ? ಈಗ ನಮ್ಮನೆಯವ್ರ ಹತ್ರ ನೀವು ಅದನ್ನ ಫೋಟೋ ತಗೊಂಡ್ರೆ ಫಸ್ಟ್ ನಮ್ಮನೆಯವ್ರನ್ನ ಕೇಳ್ತೀನಿ, ಏನಕ್ಕೆ ಫೋಟೋ ತಗೊಂಡಿದ್ಯಾ, ಏನಾಗಿದೆ? ಓಕೆ, ಈಗ ನಮ್ಮನೆಯವ್ರ ಫಸ್ಟ್ ಕೇಳ್ತೀನಿ, ಏನಕ್ಕೆ ಈ ತರ ಫೋಟೋಗಳು ತಗೊಂಡಿದ್ಯಾ, ಏನದು ನಿಜನಾ, ಏನು ಯಾವ ವಿಚಾರಕ್ಕೆ ತಗೊಂಡಿದ್ದೆ? ಈಗ ಫೋಟೋ ಏನೋ ಒಳಗಡೆ ಬಂದು ಫೋಟೋ ತಗೊಳ್ಳೋದು ಕೇಳ್ಬೇಕು. ಈಗ ಕೇಳ್ಬೇಕು ನಾವು. ಅದು ಯಾರು ಇಲ್ದಿರೋ ಸಮಯ ನೋಡಿ ಒಳಗಡೆ ಬಂದು ಫೋಟೋ ತಗೊಳ್ಳೋದು ಕೇಳೋ ವಿಚಾರ. ಫೋಟೋ ತಗೊಳಕ್ಕೆ ಕೇಳ್ಬೇಕು. ಇದನ್ನ ನಾವು ನೀವ್ ಹೇಳೋದ್ನ ಇಲ್ಲ. ಫೋಟೋ ತಗೊಳಕ್ಕೆ ಅವ್ರನ್ನ ಕೇಳಿದೀನಿ, ಅವ್ರು ಓಕೆ ಅಂತ ಅಂದ್ಮೇಲೆ ನಾನ್ ಫೋಟೋ ಅದನ್ನ ಓಕೆ ಅಂತ ಅಂದ್ಮೇಲೆ ಫೋಟೋ ತಗೊಂಡಿರೋದು. ಏನ್ ಆತರ ಹತ್ರಕ್ಕೆ ಹೋಗಿ ಮುಖ ಹತ್ರಕ್ಕೆ ತಗೊಂಡು ಮೈರೋ ಇಲ್ದಿದ್ದಾಗ ಮನೆ ಒಳಗಡೆ ಅದು ನನ್ ಬೆಡ್ ಮೇಲೆ ಕೂತ್ಕೊಂಡು ಅದನ್ನೆಲ್ಲ ಎಷ್ಟ್ ಚೆನ್ನಾಗಿ ನಂಬಿಸ್ತಾ ಇದಾರೆ ಅಲ್ವಾ? ಈಗ ಅಮಾಯಕ ಈಗ ನಮ್ಸೋದ್ರಲ್ಲಿ ಏನೈತಿ ಹೇಳಿ? ಅದಕ್ಕೆ ಹೇಳ್ತಿರೋದು. ಈಗ ಇವಳೇನ್ ಹೇಳ್ತಿರೋದು? ಹೌದು ಮಾಡ್ತಿದ್ದೆ ಅಂತ ಹೇಳ್ತಾಳೆ. ಮತ್ತೆ ಏನ್ ಮಾಡ್ತಿದ್ದೆ ಅಂತ? ಏನ್ ಮಾಡ್ತಿದ್ದೆ ಅಂದ್ರೆ ಹೌದು 4 ವರ್ಷದಿಂದ ಜೊತೆಗಿದ್ವಿ ಅಂತ ಹೇಳ್ತಾಳೆ. ಖಂಡಿತವಾಗ್ಲೂ ನೀವು 4 ವರ್ಷದಿಂದ ನೀವ್ ಯಾವ್ದು ರೆಕಾರ್ಡ್ ಏನೋ ತಗೊಂಡ್ ನನ್ಗೆ ಅವ್ರಿಗೆ ಗೊತ್ತಿದೆ 2 ವರ್ಷದ ಹಿಂದೆ ಅಷ್ಟೇ. ನೀವ್ ಇನ್ನೊಂದು ಹುಡುಗಿ ಜೊತೆ ಈ ತರ ಇರ್ಬಾರ್ದು. ನೀವ್ ಹೇಳಿದ್ರಲ್ಲ ಈ ಮ್ಯಾಟರ್ಗಳೆಲ್ಲವೇ, ಆ ಮ್ಯಾಟರ್ಗಳೆಲ್ಲವೇ ಒಂದು 15 ದಿನದಿಂದ 1 ತಿಂಗಳಲ್ಲೇ ನೀನೇನಪ್ಪ ಅಂದೆ ಒಂದಿನ 1 ವರ್ಷದಿಂದ ಫೋನ್ ಮಾಡಿದ್ರಲ್ಲ, ಅದು ಇದು ಅಂತೆಲ್ಲ ಹೇಳಿದ್ದು. 1 ವರ್ಷದಿಂದ ನನ್ ಫೋನ್ ಮಾಡಿದ್ರಲ್ಲ, ಅದೇ ನಾನ್ ಡೌಟ್ ಬಂದಾಗ್ಲೇ ನಾನು ಕ್ಲಿಯರ್ ಕೇಳಿದ್ದು. ಈ ತರ ಬಸ್ ಹತ್ತದಾಗ ಅವಳ ಜೊತೆ ಕ್ಲೋಸ್ ಆಗಿ ಮೂವ್ ಮಾಡ್ತಿದ್ದಲ್ಲ, ಅದನ್ನ ನಾನು ಇಬ್ರು ಹೇಳಿದ್ರು ನನಗೆ, ಈ ತರ ಮಾಡ್ತವ್ರೆ ನೋಡ್ ಸ್ವಲ್ಪ ಹುಷಾರಾಗಿರಿ, ಇನ್ಮೇಲೆ ಸ್ವಲ್ಪ ನೋಡ್ಕೊಂಡಿರಿ ಅಂತ. ಫೋನ್ ಮಾಡಿದ್ರಿ ಗೊತ್ತಾ ಒಂದಿನ? ನನಗೆ ಫೋನ್ ಮಾಡಿದ್ರಿ ಗೊತ್ತಾ? ಇದೆಲ್ಲ ಬಿಟ್ಬಿಡಪ್ಪ ಅಂತ ಹೇಳಿಲ್ವಾ ನಾನು? ಅದಕ್ಕಿಂತ ಒಂದು 5-6 ತಿಂಗಳ ಹಿಂದೆನೆ ನನಗೆ ಅವ್ರಿಗೂ ಈ ವಿಚಾರ ನನಗೆ ಒಳಗಡೆ ಬಂದ್ಮೇಲೆ ನಮ್ಮ ಮನೆ ಒಳಗಡೆ ಫೋಟೋಸ್ಗಳಿರಲ್ವಾ ಇಬ್ಬರದು? ನಿಮ್ ಮನೆ ಒಳಗಡೆ ಫೋಟೋ ಸರ್, ನನ್ನ ಉದ್ದೇಶ ಏನಿತ್ತು ಫೋಟೋ ತಗೋಬೇಕು ಅಂತ. ನಿಮ್ ಫೋಟೋ ಬಂದು ಫೋಟೋ ತಗೋಬೇಕು ಅನ್ನೋ ಉದ್ದೇಶ ಇತ್ತಾ? ಇಲ್ಲ ಫೋಟೋ ತಗೋಬೇಕು ಕಳಿಸ್ಬೇಕು ಅಷ್ಟೇ. ನನ್ಗೆ ಎಲ್ಲಾದ್ರೇನು ಫೋಟೋ ತಗೋಬೇಕು ಅವ್ರ ಮನೆ ಒಳಗಡೆ ಬಂದು ಇಬ್ಬರೇ ಇದ್ದು ಮಾತ್ರ ಫೋಟೋ ತೆಗೆದು ಕಳಿಸ್ಬೇಕಿತ್ತು. ನಿಜವಾಗ್ಲೂ ನಾನು ಈಗ ನಿನ್ ಮೇಲೆ ದ್ವೇಷ ಸಾಧಿಸ್ತಿಲ್ಲ ನಾನು. ಆಗಿರೋದು ನನ್ನ ಮನೆದು, ನನ್ನ ಮನೆ ಸರಿ ಇದ್ದಿದ್ರೆ ನಾನೇ ಬೇರೆಯವ್ರ ಹತ್ರ ಬರ್ಬೇಕಿತ್ತು ಕೇಳಕ್ಕೆ. ಈಗ ಮಾತಾಡ್ಬೇಕಿತ್ತು ಅವಳು ಸರಿ ಇದ್ದಿದ್ರೆ.
ಹೌದು ಈಗ ನೀವು ಮಾತಾಡ್ತಿರೋದು ತಪ್ಪು ಒಬ್ಬರಿಂದ ಅಂತ ಒಬ್ರು ನಾನು ಹಂಗೆ ಹೇಳ್ತಿಲ್ಲ. ಆಚರಿಸಿದ್ರೆ ನಾನು ಯಾಕೆ ನಿನ್ನ ಹತ್ರ ಬಂದು ಮಾತಾಡ್ಬೇಕಿತ್ತು ಇಷ್ಟು? ಮಾತಾಡ್ತಿರೋ ಸರಿ ಇದೆ, ಬಟ್ ಆ ವಿಚಾರ ಒಂದಕ್ಕೋಸ್ಕರ ನಾನು ಫೋಟೋ ತಗೊಂಡಿರೋದು ಬಿಟ್ರೆ ಇನ್ಯಾವ ವಿಚಾರನೂ ಇಲ್ಲ. ನೀವು ಬೇಕಾದ್ರೆ ಇನ್ನೇನಾದ್ರು ಕೇಳಿ ಬೇಕಾದ್ರೆ. ನಾನು ಒಬ್ಬ ಕೇಳ್ಕೊಬೋದು ಅಷ್ಟೇ, ಆಯ್ತಾ? ಒಳಗಡೆ ಇರೋ ಮನುಷ್ಯ ಕೇಳಲ್ಲ ಅದ್ನ, ಈ ಮಾತನ್ನ. ನೀ ಅದೇ ಜಾಗದಲ್ಲಿ ನಾನು ಇದ್ದಿದ್ರೆ ಈ ಮಾತನ್ನ ಒಪ್ತಿರ್ಲಿಲ್ಲ ನಾನು. ಹಾ ಓಕೆ. ಈಗ ಹೊರಗಡೆ ಇದ್ರೆ ನೀವೇನಂತಿದ್ರಿ ಹೇಳಿ? ಹೊರಗಡೆ ಇದ್ರೆ ನಾನು ಏನಕ್ಕೆ ಹಿಂಗ್ ಮಾಡಿದೆ ಅಂತ ಮುಕ್ಕು ಉಗಿತಾ ಇದ್ದೆ, ದಿನ ಉಗಿತಿದ್ದೆ. ಈಗ ಅದೇ ಕೆಲಸ ಮಾಡ್ತಿರೋದು ಇವಾಗ. ಏನಕ್ಕೆ ಹಿಂಗ್ ಮಾಡಿದೆ ಅಂತ ದಿನ ನನ್ಗೆ ಹೋಗಿತಾ ಇದ್ರಾ? ಯಾರಿಗೆ? ನಿಮ್ಗೂ ಬೈತಿದ್ದೀನಿ, ಇವ್ರಿಗೂ ಬೈತಿದ್ದೀನಿ. ಏನು ಹೇಳ್ದೆ ಕೇಳಿದೆ ಏನಕ್ಕೆ ಬರ್ಬೇಕಿತ್ತು ಮನೆಗೆ? ಗೊತ್ತಾಗ್ತದಾ? ಫ್ಯಾಮಿಲಿ ಮನೆಗಳಲ್ವಾ? ಈಗ ಫ್ಯಾಮಿಲಿ ಮನೆ, ನಿಮ್ 4 ವರ್ಷದಿಂದ ಮದುವೆ ಆಗಿದೆ, ಅದ್ ನನ್ಗೆ ಗೊತ್ತೇ ಇಲ್ಲ. ನೀವ್ ಹೇಳ್ದಾಗ ಫೋನ್ ಮಾಡಿದ್ರಿ ಗೊತ್ತಾ? ನನಗೆ ಫೋನ್ ಮಾಡಿದ್ರಿ ಗೊತ್ತಾ? ದೇವನೂರ್ ಲೈನ್ ಮ್ಯಾನ್ ಆಗಿ ಯಾರನ್ನ ಕೇಳಿದ್ರು ಹೇಳಿರೋರು ನಿನ್ಗೆ ಅವ್ರ ಮದ್ವೆ ಹೇಳಿರೋರು. ನಾನ್ 4 ವರ್ಷದಿಂದ ಮದುವೆ ಆಗಿದೆ ನನಗೆ ಗೊತ್ತಿಲ್ಲ. ನನಗೆ ಆ ವಿಚಾರ ಬೇಕಾಗಿಲ್ಲ. ನಮ್ಗೆ ನಿಮ್ ಮದುವೆ ವಿಚಾರ ಅದನ್ನೆಲ್ಲ ಕಟ್ಕೊಂಡು ಅಷ್ಟೇ. ಫೋಟೋ ತೆಗಬೇಕಿತ್ತು, ತೆಗೆದವ್ರು ಕಳಿಸ್ಬೇಕಿತ್ತು, ಅವ್ರಿಗೆ ಪ್ರಿಪೇರ್ ಆಗಿ ಮಾತಾಡ್ಕೊಂಡಿದ್ದೀರಾ ಈ ತರ ಎಲ್ಲ ಮಾತಾಡ್ಕೋಬೇಕು ಅಂತ? ಏನ್ ಪ್ರಿಪೇರ್ ಆಗಿ ಮಾತಾಡ್ಕೊಂಡಿದ್ದೀರಾ? ಲವರ್ ಪ್ರವೀಣ್ಗಾಗಿ ಗಂಡನನ್ನೇ ಮುಗಿಸಲು ಸ್ಕೆಚ್ ಹಾಕಿದ ಸಂಗೀತ, ಗಂಡ ಮತ್ತು ಲವರ್ ಕಾಲ್ ವೈರಲ್. ಈಗ ಹೇಳಿ ಯಾರು ತಪ್ಪು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.